ನಾನು ಯಾಕೆ ಅವಳಿಂದ ಬೀಳಲಿ? ಅವಳೇ ನನ್ನ ಬಗ್ಗೆ ಕಿಡ್ಕಿಡ್ದಾಗಿ ಹೇಳ್ತಿದ್ದಾಳೆ. 25 ಲಕ್ಷ ಕಳ್ಕೊಂಡಿದ್ದು ನಾನು, ಅವಳಲ್ಲ. ಅದು ನನ್ನ ಸ್ವಂತ ದುಡ್ಡು. ಫ್ರೆಂಡ್ಶಿಪ್ ಅಂದಮೇಲೆ ವ್ಯವಹಾರಗಳು ಸಹಜ. 10 ವರ್ಷದಿಂದ ಜೊತೆಗೆ ಇದ್ವಿ, ಒಳ್ಳೆ ಮನಸ್ಸಿಂದ ಭಾವನೆಯಿಂದ ಇದ್ವಿ. ಆ ಟೈಮಲ್ಲಿ ತೆಗ್ದಿರೋ ಫೋಟೋಸ್ ಅದು. ಒಬ್ಬ ಹುಡುಗ ಒಂದು ಹುಡುಗಿನ ತಕ್ಕೊಂಡು ಫೋಟೋ ತೆಗೆದ ತಕ್ಷಣ ಲವ್ ಆಗತ್ತಾ? ಅದನ್ನು ಜನರು ಎಲ್ಲ ಫೋಟೋಸ್ ಕೆಳಗಡೆ ಕಿಡ್ಕಿಡ್ದಾಗಿ ಕಮೆಂಟ್ ಮಾಡಿದ್ದಾರೆ, ಯೂಸ್ ಅಂಡ್ ಥ್ರೋ ಅಂತ. ಛೇ, ಈ ಲೆವೆಲ್ಗೆ ಇಳಿತಾರೆ ಅಂತ ಕನಸು ಮನಸ್ಸನ್ನು ಅನ್ಕೊಂಡಿರ್ಲಿಲ್ಲ. ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ ಗೊತ್ತಾ, ಇವನು ನನ್ನ ಹಳೆಯ ಫ್ರೆಂಡು, ಬಾಯ್ ಫ್ರೆಂಡು ಅಂತ. ಅದಕ್ಕೆ ಇವಳೇನು ಕಮೆಂಟ್ ಮಾಡಿದ್ದಾಳೆ ಗೊತ್ತಾ, ಇವನು ಎಷ್ಟು ಜನ ಹುಡುಗರಿಗೆ ಯಾಮರಿಸಿದಾನೆ ಅಂತ. ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ವಿಷಯ ತುಂಬಿಕೊಂಡಿದೆ ಅಂತ ಅನ್ಕೊಂಡಿರ್ಲಿಲ್ಲ. ದಿನ ಬೆಳಗಾದ್ರೆ ಓಡ್ ಬಂದು ತಕ್ಕೊಳ್ತಿದ್ಲು. ನಿನ್ನ ಅಪ್ಪುಗೆ ಅಲ್ಲಿ ಅಮ್ಮನ ಪ್ರೀತಿ ಇದೆ, ತಂಗಿ ಪ್ರೀತಿ ಇದೆ ಅಂತ ದಿನ ಹೇಳೋಳು. ನನ್ನನ್ನು ನೋಡಿದ್ರೆ ಅಪ್ಪನ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ಲು. ಕಳ್ದೋಗಿರೋಳು ಅಪ್ಪನ್ನ ದಿನ ನನ್ನಲ್ಲಿ ನೋಡ್ತಿದ್ಲು. ನನಗೆ ಯಾರೂ ಇಲ್ಲ ಅಂತ ದಿನ ಆಳೋಳು, ಕಿರುಚೋಳು. ನಾನು ಸಿಕ್ಕಿದ ಮೇಲೇ ಅವಳಿಗೆ ಬದುಕಬೇಕು ಅಂತ ಅನಿಸಿದ್ದು ಅಂತ 1000 ಸಲ ಹೇಳ್ತಿದ್ಲು. ನಮ್ದು ಹೇಗಿರಲಿ ಹೇಳು? ನನ್ನ ಲೈಫ್ನಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಎಲ್ಲರ ಬಗ್ಗೆನೂ ಒಳ್ಳೆಯದೇ ಯೋಚನೆ ಮಾಡ್ತೀನಿ. ಹೀಗಿರುವಾಗ ಇಂಥ ಮೆಂಟಲಿಟಿ ಹುಡುಗಿ ಸಿಗ್ತಾಳಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ವಿನಯ್, ಮೋಸ ಹೋಗ್ಬಿಟ್ಟೆ ವಿನಯ್, ನಾನು ಮೋಸ ಹೋಗ್ಬಿಟ್ಟೆ. ಲೈಫಲ್ಲಿ ಯಾರನ್ನು ನಂಬದೇ ಇರೋಷ್ಟು ನೋವು ಕೊಟ್ಟು ಹೋದ್ಲು. ಫ್ರೆಂಡ್ಶಿಪ್ಗೆ ಅರ್ಥನೇ ಇಲ್ದಾಗ ಮಾಡಿ ಹೋದ್ಲು. ಆಯ್ತಣ್ಣ, ಅಳಬೇಡ. ಅವಳು ಹೋದ್ಲಲ್ವಾ, ಅಲ್ಲೇ ಎಲ್ಲಾದ್ರೂ ಸಾಯ್ಲಿ. ಯಾರಿಗೂ ಒಳ್ಳೇದನ್ನು ಬಯಸ್ತಾ ಇರೋರು ಇದ್ರಷ್ಟು ಸತ್ರಷ್ಟು. ಅಂಥವ್ರ ಮುಂದೆ ನೀನು ಎದ್ನಿಲ್ಲ ಕಲಿ ಅಣ್ಣ. ಇದೆಲ್ಲ ಪಾಠ ಅಣ್ಣ ನಿಂಗೆ, ಇನ್ನೂ ಚಿಕ್ಕ ವಯಸ್ಸು ನಿಂಗೆ. ನೀನು ಮನ್ಸು ಮಾಡಿದ್ರೆ 25 ಲಕ್ಷ ಅಲ್ಲ, 25 ಕೋಟಿ ದುಡ್ದು ಅವಳು ಮುಂದೆ ನಿಲ್ಲು. ನಿನ್ನ ನೋಡಿದ ತಕ್ಷಣ ಅವಳು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ವಿಲ ಅಂತ ಒದ್ದಾಡಬೇಕು. ಹಾಗೆ ಬೆಳೆ ಅಣ್ಣ. ಅಣ್ಣ ಸಮಾಧಾನ ಮಾಡ್ತೀನಿ, ಅಳ್ಬೇಡ. ಕೊಲ್ಲೋನೊಬ್ಬ ಇದ್ರೆ ಕಾಯೋನೊಬ್ಬ ಇದ್ದೇ ಇರ್ತಾನೆ. ನೀನ ಅವಳ ನೋಡೇ ಬಿಡ್ತೀನಿ, ನಡಿ ಅಣ್ಣ. ಏನಾಗಲ್ಲ, ಜಾಸ್ತಿ ಮಾಡ್ಬೇಕು. ಅಪ್ಪ ಉರಿತಾ ಉಂಟು, ಅದು ಮೊನ್ನೆ ಹುಳ ಬಿಟ್ಟಿದೆ, ಅದು ಬೆಟರ್. ಜಾಸ್ತಿ ಹಾಕ್ಬೇಕು. ಕಣ್ಣು ಇದು ಮಾಡಬಾರ್ದು, ಮುಚ್ಚಬಾರ್ದು. ನೀರು ಬರಕ್ ಬಿಡ್ಬೇಕು. ಹಂಗೆ ಹಂಗೆ ತಡ್ಕೋಬೇಕು. ಓಪನ್ ಹಂಗೆ ಹಿಂಗೆ ಹಿಂಗೆ. ಏನಾಗಲ್ಲ. ಇದು ಹಾಕಿ ಹಾಕಿ ಮಾಡಿ ಸರಿ. ಹೋಯ್ತು, ಯಾಕೆ ಏನಾಗಲ್ಲ. ಹಾಕಿ ಮಿಕ್ಸಿ ಏನಾಗಲ್ಲ. ನೀರು ಬರ್ತಾ ಹಿಂಗೆ ಇರಬೇಕು. ರೆಡಿ 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 ರೆಡಿ. ನಂತರ ಒಟ್ಟಿಗೆ ಇದ್ವಿ, ನಾನು ಭಾವನೆಯಿಂದ ಇದ್ವಿ. ಅಲ್ಲಿ ಎಲ್ಲ ತರ ಎಲ್ಲ ಈ ಲೆವೆಲ್ಗೆ ಇಳಿತಾಳ. ನೀವು ನೆಲ ನೋಡ್ತಿದ್ದೀರಾ, ನಿಮ್ಮ ಕಣ್ಣೇ ಕಾಣ್ತಾ ಇಲ್ಲ. ಇಲ್ಲಿ ಇದು ಇಷ್ಟು ಬರಬೇಕು. ಇದು ಆಗಲ್ಲ, ಇದಂತೂ ತುಂಬ ಕೆಳಗಾಗುತ್ತೆ. ನಿಮ್ಮ ಕಣ್ಣು ಫುಲ್ ಹಿಂಗೆ ಇದೆ. ಇದು ಶೋಲ್ಡರ್ ಲೆವೆಲ್ ಬರಬೇಕು. ಆ್ಯಕ್ಷನ್. ಆ ಟೈಮಲ್ಲಿ ತೆಗ್ದಿರೋ ಫೋಟೋಸ್ಗಳದು ನೋಡಿ, ಅದೇ ಎಡಿಟ್ ಮಾಡಿದ್ರು. ಎಲ್ಲ ಹಿಂಗೆ ಹಿಂಗೆ ಏನಿಲ್ಲ ಗೊತ್ತಾ, ನಾನು ಹಳೆ ಬಾಯ್ ಫ್ರೆಂಡ್ ಹಿಂಗೆಲ್ಲ ಮಾತಾಡಿ ಸ್ವಲ್ಪ. ಇವತ್ತಾದ್ರೂ ಚೆನ್ನಾಗಿ ಮಾಡಿ. ರೆಡಿ ರೆಡಿನಾ? ರೆಡಿ. ಹಳೆ ಬಾಯ್ ಫ್ರೆಂಡ್. ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ರೆಡಿ ರೆಡಿ. ನೀವು ಹಂಗೆ ಮಾಡಿ ಚೆನ್ನಾಗಿ ಕಾಣಲ್ಲ. ಚೇಚೆ ಇನ್ನೊಬ್ಳು ಯಾರೋ ಅವಳ ಹತ್ರ ಇನ್ನೊಬ್ಳು ಯಾರೋ ಕಮೆಂಟ್ ಮಾಡಿದ್ಲು. ಸ್ವಲ್ಪ ಇದು ಓಪನ್ ಅಪ್ ಆಗಿ ರೆಡಿ ಅಳ್ತಾ ಇರಿ. ಕಿರುಚೋಳು, ನಾನು ಇಳ್ದೆ ಬದುಕಲ್ಲ ಅಂತ. ಅದು ಎಳಿಬೇಡಿ. ವಿನಯ್,
ಅದನ್ನೇ ಹಾಕ್ತೀರಿ ವಿನಯ್. ಅಂತವ್ರ ಮುಂದೆ ಹಿಂಗೆ ಅಣ್ಣ, ಅಂತವ್ರ ಮುಂದೆ ನಿನಗೆ ಎದ್ದು ಈ ಕಡೆ ಅಣ್ಣ ಅಂತವ್ರ ಮುಂದೆ ನೀನು ಎದ್ದು ಆ ಕಡೆ ಅಲ್ಲಿ ಇಲ್ಲಿ ಕ್ಯಾಮ್ರಾ ಕ್ರಾಸ್ ಆಗ್ಬಿಡ ಅಷ್ಟೇ. ಎದ್ದು ನಿಂತು ಎದ್ದು ನಿಲ್ಲೋದನ್ನ ಕಲಿ ಅಣ್ಣ. ಎದ್ದು ನಿಂತು ಬೆಳೆಯೋದನ್ನ ಕಲಿ. ಎದ್ದು ನಿಂತು ಬೆಳೆಯೋದನ್ನ ಕಲಿ. ಇದೆಲ್ಲ ಪಾಠ ನಿನ್ಗೆ. ಮತ್ತೆ ಅವನು ಇದೆಲ್ಲ ಪಾಠ ನಿಂಗೆ. ಅಣ್ಣ ನಿನ್ಗಿನ್ನೂ ಚಿಕ್ಕ ವಯಸ್ಸು. ಅಣ್ಣ ನಿಂಗಿನ್ನೂ ಚಿಕ್ಕ ವಯಸ್ಸು. ನೋಡು ಹಿಂಗೆ ನೀನು ಮನಸ್ಸು ಮಾಡಿದ್ರೆ ನೋಡು ನೀನ್ ಮನಸ್ಸು ಮಾಡಿದ್ರೆ ಸ್ವಲ್ಪ ದಿನದಲ್ಲಿ 25 ಲಕ್ಷ ಅಲ್ಲ 25 ಕೋಟಿ ದುಡಿಬೋದು. ಸ್ವಲ್ಪ ದಿನದಲ್ಲಿ 25 ಲಕ್ಷ ಅಲ್ಲ 25 ಕೋಟಿ ದುಡಿಬೋದು. ಅವಳು ಮುಂದೆ 20 ಕೋಟಿ ದುಡಿದು ಅವಳು ಮುಂದೆ ನಿಂತ್ಕೊಳ್ಳೋಣ. 25 ಕೋಟಿ ದುಡಿದು ಅವಳ ಮುಂದೆ ನಿಂತ್ಕೊಳ್ಳೋಣ. ಅಣ್ಣಗೆ ನಿಂತ್ಕೊಳ್ಳೋಣ. ನೋಡು ನಿನ್ನ ನೋಡಿದ ತಕ್ಷಣ ಅವಳು ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ವಿಲ ವಿಲ ಅಂತ ಒದ್ದಾಡಬೇಕು. ನೋಡು ಅವಳು ನಿನ್ನ ನೋಡಿ ಎದ್ರು ನೋಡು ಅವಳು ನಿನ್ನ ನೋಡಿದ ತಕ್ಷಣ ಎದ್ರು ನೋಡು ಅವಳು ನಿನ್ನ ನೋಡಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ವಿಲ ವಿಲ ಅಂತ ಒದ್ದಾಡಬೇಕು. ಅಲ್ಲೇ ವಿಲ ವಿಲ ಅಂತ ಒದ್ದಾಡಬೇಕು. ಹಾ ಹಾಗೆ ಬೆಳೆಯಣ್ಣ. ಎದುರುಗಡೆ ಹಾಗೆ ಬೆಳೆಯಣ್ಣ. ಹಾಗೆ ಬೆಳೆಯಣ್ಣ. ಅಳ್ಬೇಡ ಅಣ್ಣ, ಸಮಾಧಾನ ಮಾಡ್ಕೊ. ಅಳಬೇಡ ಅಣ್ಣ, ಸಮಾಧಾನ